ಮಂಜುನಾಥ್ ರೆಡ್ಡಿ ಅವರು ಒಂದು ತಿಳ್ಕೊಬೇಕು. ಅವರು ನಿಮ್ಮನ್ನ ಸೊಸೈಟಿಯಲ್ಲಿ ಏನು ದಾಖಲೆಗಳು ಕೇಳಿದ್ದಾರೆ ಹೊರ್ತು ನಿಮಗೆ ಏನಾಗೈತಿ ಏನು ಹೋಗೈತೆ ತಾನೇ ಕೇಳಿದ್ರು. ನೀವ್ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೊಂಡು ಆ ಹೆಣ್ಮಗಳ ಮೇಲೆ ಅಷ್ಟೊಂದು ದ್ವೇಷ ಸಾಗಿಸ್ತಾ ಇದ್ದೀರಾ? ಆಯಿತು, ನೀವು ರಿಮೋಟ್ ಕಂಟ್ರೋಲ್ ನಮ್ಗೆ ಗೊತ್ತು, ಇದು ಯಾರಿಂದ ಆಗ್ತಾಯಿತ್ತು, ಯಾಕೆ ಆಗ್ತಾಯಿತ್ತು ಅಂತ. ಅದು ಎಲ್ಲ ಕ್ಷೇತ್ರದ ಜನಕ್ಕೆ ಗೊತ್ತು, ಈ ಆ ಬ್ಯಾಂಕಲ್ಲಿರೋ ಪ್ರತಿಯೊಂದು ಸದಸ್ಯರಿಗೂ ಗೊತ್ತು. ಆ ಹೆಣ್ಮಗಳು ಏನು ಕೇಳಿರೋದು, ಇದೇನಾಗಿದೆ ಅದೇನಾಗಿದೆ ಹೆಂಗಾಯಿತು ಸೊಸೈಟಿ ಬಗ್ಗೆ ಎನ್ಕ್ವೈರಿ ಮಾಡಿದ್ದಾರೆ. ಅಷ್ಟು ಇಷ್ಟೊಂದೇನು ತಲೆ ಕೆಡ್ಸ್ಕೊಳೋದು? ಅದ್ರಲ್ಲಿ ದಯವಿಟ್ಟು ನೀವು ಅದ್ರಲ್ಲಿ ನಿಲ್ಲಿಸಿದ್ರೆ ಮುಂದಿನ ದಿವಸದಲ್ಲಿ ನೀವು ಬದುಕಂತ ಒಂದು ದಾರಿಗಳು ಸಿಗ್ತದೆ. ಯಾರು ಹೇಳಿದ ವಜಾ? ಈ ಕ್ಷೇತ್ರದಲ್ಲಿ ನಾನು ನಾಯಕ ಇದ್ದೀನಿ, ನಮ್ಮ ಬೇರೆ ಲೀಡರ್ಗಳಿದ್ದಾರೆ, ಗೋಪಾಲಕೃಷ್ಣವ್ರು ಇದ್ದಾರೆ, ಚಂದ್ರಣ್ಣವ್ರು ಇದ್ದಾರೆ, ಕೃಷ್ಣಪ್ಪನವ್ರು ಇದ್ದಾರೆ, ಹಲವಾರು ಲೀಡರ್ ಇದ್ದಾರೆ. ಇಲ್ಲಿ ನಮ್ಮ ಪಂಚಾಯತ್ ಬ್ಲಾಕ್ ಮಾಜಿ ಅಧ್ಯಕ್ಷರಿದ್ದಾರೆ ವೀಣಾ ರಮೇಶ್ ಅವರು, ಗ್ಯಾರಂಟಿ ಅಲ್ಲಿ ಅವರು ಅಧ್ಯಕ್ಷರಾಗಿ ಅವ್ರೇನು ಹೇಳಿದ್ರ? ನಾನು ಹೇಳಿದ್ನಾ? ಇಲ್ಲ ಡಿ ಕೆ ಶಿವಕುಮಾರ್ ಏನೋ ಫೋನ್ ಮಾಡಿ ಹೇಳಿದಾರೆ ನಿಮಗೆ ತೆಗಿಬೇಕಂತ? ಅವ್ರು ಮುಂದಕ್ಕೆ ಇಲ್ಲಿ ದೊಡ್ಡ ಲೀಡರು. ನಿಮ್ಮ ದ್ವೇಷ ಏನ್ಕಂತ ನಮ್ಗೆ ಗೊತ್ತು. ಹಳೆ ಕೋಪ ಬಿಡಿ, ಒಂದ್ಸಲಿ ಗೆಲ್ತಾರೆ ಒಂದ್ಸಲಿ ಸೋಲ್ತಾರೆ. ಸೋತಿದ್ಕೆ ಅಕ್ಕ ಯಾರನ್ನೋ ಒಬ್ರು ಸೋಲ್ಸ್ತಂತ ಇಷ್ಟೊಂದು ಕೋಪನ ಬಿಟ್ಬಿಡಿದಲ್ಲ. ನಾವು ಸೋತಿದ್ವಿ ಹಿಂಗೆ ತಲೆ ಕೆಡ್ಸ್ ಕೂತಿದ್ದೀರಾ? ಬಿಡಿ, ಇವತ್ತು ಸೋಲ್ತೀರಿ ನಾಳೆ ಗೆಲ್ತೀರಿ, ಅದಕ್ಕೆ ಇಷ್ಟೊಂದು ದ್ವೇಷನ ಬಿಡ್ಬೇಕಿದ್ದು. ಇವ್ರು ಯಾರು ಇದರಿಂದ ಇದ್ದಾರೆ, ಮಂಜುನಾಥ್ ರೆಡ್ಡಿಯಿಂದ ಯಾರಿದ್ದಾರೆ ಪಾಪ ಅವ್ರಿಗೂ ಸೇರಿಸಿ ಹೇಳ್ತಿದ್ದೀನಿ. ದಯವಿಟ್ಟು ಅಣ್ಣ ಸ್ವಲ್ಪ ತಿದ್ಕೊಳ್ಳೋಣ, ನೀನು ಬಿಡೋಣ. ನೀನು ಇನ್ನು ನಿಮ್ಮ ಪಕ್ಷದಲ್ಲಿ ಒಳ್ಳೊಳ್ಳೆ ರಿಪೋರ್ಟ್ ಸಿಗ್ತದೆ, ಇದನ್ನ ಪರ್ಸನಲಾಗಿ ತಗೊಂಬೇಡ. ಹೆಣ್ಮಕ್ಳು ಬಿಟ್ಬಿಡು ಪಾಪ, ಅವ್ರನ್ನ ನಿನ್ನ ಲೆವೆಲ್ ಕರ್ಕೊಂಬಂದು ನಿನ್ಗೇನೋ ದೊಡ್ಡವ್ರು ಮಾಡ್ಬಿಡ್ತೀಯ ನೀನು ಅಲ್ವಾ? ನಿನ್ಗೇನೋ ದೊಡ್ಡವ್ರು ಮಾಡಕ್ ಹೋಗ್ಬೇಡ. ನೀನು ಇದೆಯಾ ಒಂದು ಪಕ್ಷದಲ್ಲಿ ಒಳ್ಳೆ ಸ್ಥಾನದಲ್ಲಿ ಇದ್ದೀರಾ, ಹಂಗೆ ಬೆಳೆಸ್ಕೊಂಡು ಹೋಗಿ.